ಎಲ್ರಿಗೂ ನಮಸ್ಕಾರ. ನಮ್ ಕಡೆ ನೋಡಕತ್ತೀರಿ ಇಲ್ಲ ಗಂಡ ಹೆಣ್ಣು ನೋಡಕತ್ತೀರಿ? ನಮ್ ಕಡೆ ನೋಡಕತ್ತೀರಾ? ಅಯ್ಯೋ ಅವ್ರಿಗೆ ಬೇಜಾರು, ಮಧ್ಯಾಹ್ನ ಸೀರಿಯಲ್ ಮಿಸ್ ಆಗತ್ತಲ್ಲ ಅಂತ ಬೇಜಾರು. ಅಲ್ಲಿ ನಮ್ ಗಂಡ್ಮಕ್ಳು ಇದ್ದಾರೆ, ಲಾಸ್ಟ್ ಸೀಟಲ್ಲಿ ಕೂತಿದ್ದಾರೆ, ಇಲ್ಲಿ ಇದ್ದಾರೆ, ಮುದ್ದಾರ್ ಕೂತಿದ್ದಾರೆ. ಮುದ್ದಾರ ನಮಸ್ಕಾರ, ಆರಾಮಿದ್ದೀರಿ? ನಿಮ್ ಮದುವೆ ನೆನಪಾಗತ್ತೆ ಕುತ್ಕೊಂಡು ನೋಡಕತ್ತೀರಲ್ಲ. ಓ ನಾನು ಹಿಂಗೆ ಮದುವೆ ಆಗಿದ್ದೆ, ಈಗ ನೋಡಿ ನನ್ನ ಹೆಂಡತಿ ಅಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ ಅಂತ. ಹಂಗಾರೆ ಆಗೋದು ಮದುವೆ ಆಗೋವರೆಗೂ ಮಾತ್ರ ಜೊತೆಗಿರ್ತೀವಿ. ಮದುವೆ ಆಗಿ ಯಾವ್ದಾದ್ರು ಫಂಕ್ಷನ್ ಹೋದ್ರೆ ಅಕ್ಕೆ ಅಲ್ಲಿ ನೀವ್ ಇಲ್ಲಿ, ಇಲ್ಲಾಂದ್ರೆ ನೀವಿಲ್ಲಿ ಅಕ್ಕೆ ಅಲ್ಲಿ ಅಷ್ಟೇ. ನಂದು ಮದುವೆ ಆಗೈತ್ರಿ, 6 ವರ್ಷ ಆಯ್ತು ಮದುವೆ ಆಗಿ. ನೀವು ಆರಾಮಿದ್ದೀರಾ? ಆರಾಮಿದ್ದೀರಾ? ನಿಮ್ ಮನೆಯವ್ರು ಆರಾಮಿದ್ದೀರಾ? ಚೆನ್ನಾಗಿದ್ದಾರಾ? ನಮ್ದು ಮದುವೆ ಆಗಿ 6 ವರ್ಷ ಆಯ್ತ್ರಿ. ಮುಂಚೆ ನಾನು ಹೆಂಡತಿ ಲೊಚ್ಚ ಲೊಚ್ಚ ಅಂತ ಮುತ್ತು ಕೊಡ್ತಾ ಇದ್ಲು, ಹೊರಗಡೆ ನಾಯಿಗಳು ಗೋ 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 ಅಂತ ಹೋಗ್ತಾ ಇದ್ವು. ಈಗೆಲ್ಲ ಉಲ್ಟಾಗ್ಬಿಡತ್ರಿ, ಹೊರಗಡೆ ನಾಯಿಗಳು ಲೊಚ್ಚ ಲೊಚ್ಚ ಅಂತ ಮುತ್ತು ಕೊಡ್ತಾವು, ಮನೆ ಹೆಂಡತಿ ಗೋ 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 ಅಂತ ಹೋಗ್ತಾವೆ. ಪಕ್ಕದಲ್ಲಿ ನಮ್ಮ ಮರಿ ನಾಯಿ, ನಮ್ಮ ಮರಿ ನಾಯಿ. ಹೌದ್ರಿ, ಎಲ್ಲಾರ ಮನೆ ನಾಯಿಗೆ ಹಾಲು ಅನ್ನ ಹಾಕ್ಬೇಕು. ಅವರ ದೊಡ್ಡವ ಚಿಕ್ಕವ ಎಲ್ಲರೂ ಕೇಳಿದ್ರಿ, ಎಲ್ಲಾರ ಮನೆ ನಾಯಿಗೆ ಹಾಲು ಅನ್ನ ಹಾಕ್ಬೇಕು. ನಮ್ಮ ಮನೆ ನಾಯಿಗೆ ಪಿಜ್ಜಾ ಬರ್ಗರ್ ಹಾಕ್ಬೇಕು. ನೋಡ್ರಿ ತಿನ್ 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 ಹೆಂಗದಂಗ ಇಟ್ಟಿದ. ರೊಟ್ಟಿ ತಿನ್ಬೇಕು, ಜೋಳದ ರೊಟ್ಟಿ ಗುಂಡಿ ಪಾಲೆ ತಿಂದ್ರೆ ಗಟ್ಟಿ ಹಾಕಾರ, ಪಿಜ್ಜಾ ಬರ್ಗರ್ ತಿಂದ್ರೆ ಗಟ್ಟಿ ಹಾಕಾರ. ಬೆಳಗ್ಗೆ 6 ಗಂಟೆಗೆ ಕೆಲ್ಸಕ್ಕೆ ಅಂತ ಎದ್ದು ಹೋದವರು ಕೆಲ್ಸ ಮುಗಿಸಿ ಸೀದಾ ಮನೆಗ್ ಬರ್ತಾರೆ. ಸುನೀತಾ ಮನೆ, ರೇಖಾ ಮನೆ, ಗೀತಾ ಮನೆ ಅಂತ ಸುತ್ಕೊಂಡ್ ಬರ್ತೀರೇನ್ರಿ? ಯಾರು ಹೇಳಿದ್ದು? ನಾನ್ ಗೀತಾ ಮನೆ, ರೇಖಾ ಮನೆ, ಸುನೀತಾ ಮನೆ ಸುತ್ಕೊಂಡ್ ಬಂದಿನ ಅಂತ ಯಾರು ಹೇಳಿದ್ ನಿನಗೆ? ಅವರ ಹೋಗೋದಲ್ರಿ. ನಾನು ಈ ಜ್ಯೋತಿ ಮನೆಗೆ. ಯಾರು ಅದು ಜ್ಯೋತಿ? ಜ್ಯೋತಿ ಅಲ್ಲ ಅಲ್ಲ, ಹೇಳಿ ಮಾತಿಗೆ ಜ್ಯೋತಿ ಜ್ಯೋತಿ ಅಂತ ಒತ್ಕೊತ್ ಹೇಳ್ಬೇಡ. ಜ್ಯೋತಿ ಅನ್ನೋದು ಯಾರಾದ್ರೂ ಬಂದು ಕೂತಿರೋದು, ಅವ್ರ ಗಂಟು ಕುಡ್ದು ಆ ಕಡೆ ನಿಂತಿರೋದು, ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತಾರೆ, ನಾಯಿಗಳನ್ನ ಹೊಡೆದ್ರೆ ಏನ್ ಮಾಡ್ತೀವಿ? ಹೌದಾ? ಜ್ಯೋತಿ ಗಂಡ ನಿನಗೊಳ್ಬೋದು, ನನಗೊಳಿಲ್ಲ. ಯಾಕೆ? ಅವ್ರು ಬಂದಿರೋದೇ ನನ್ನ ನೋಡಕ್ಕೆ. ನಿನ್ ನೋಡಕ್ಕೆ? ನೀವೇನ್ ತೇರ್ ಏನು ನೋಡಕ್ ಎಲ್ಲ ಬಾಳೆಹಣ್ಣು ಇದೆಲ್ಲ ಎಸೆಕ್ ಈ ತೀರ ಅಲ್ಲಿ ಗಂಡು ಹಣ್ಣು ನೋಡಕ್ ಬಂದಾರ ಅವ್ರು. ಅದಿರ್ಲಿ, ತಿಂಡಿ ಏನ್ ಮಾಡಿದೀಯ ಚಿನ್ನ? ಹಾ, ಅಲ್ಲ ಏನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ. ಬಿಸಿ ಬಿಸಿ ಉಪ್ಪಿಟ್ಟು? ನೀನ್ ಮಾಡಿದ್ರೆ ಉಪ್ಪಿಟ್ಟು ಇದ್ದಂಗಿರಲ್ಲ, ಅವನು ಕಾಂಕ್ರೀಟ್ ಇದ್ದಂಗಿರುತ್ತೆ. ಯಾವ ಮಗ ತಿಂತಾನ ಅದನ್ನ? ಅದೇ ಜ್ಯೋತಿ ಮಾಡಿದ್ರೆ ಅವಳು ಸೂಪರ್, ಉಪ್ಪಿಟ್ಟು ಸೂಪರ್. ಅಯ್ಯ ನೀನ್ ಅಜ್ಜಿ ಜ್ಯೋತಿ ಅದನ್ನ ಹೇಳ್ಬಿಡು, ಒದ್ದು ಹೇಳ್ಬೇಡ. ಜ್ಯೋತಿ ಅಂದ್ರೆ ನಡಿ ಭಯ ಆಗತ್ತೆ, ಮದುವೆ ಬೇರೆ ಬಂದಿನಿ, ಅಲ್ಲೆಲ್ಲಾರು ಗುರಾಯಿಸ್ಕೊಂಡು ನನ್ನ ಹೋಗ್ತಾರ, ಅಣ್ಣಾರು ಮುತ್ತಾರ ಎಲ್ಲರೂ ನಮ್ಗೆ ಕೈ ಮಾಡ್ತಾರ. ಹೌದಾ? ಅಂತಂದ್ರೆ ಬದುಕಂಡೆ ನಾನು ಜ್ಯೋತಿ ಅಂತ. ಅದ್ ಸರಿ, ನೆನ್ಸ್ಕೊಳಕ್ ಏನ್ ಮಾಡಿದ್ಯ ಚಿನ್ನ? ನೋಡ್ರಿ ಮುತ್ತಾರ, ನನ್ನ ಹೆಂಡತಿ 3 ತರ ಚಟ್ನಿ ಮಾಡ್ತಾಳಂತ. ನಿಮ್ ಮನೆಗೆ ಹಿಂಗ ಮಾಡ್ತಾರ? ನಿಮ್ ಮನೆಯವರು ಮಾಡ್ತಾರಲ್ಲ? ಮಾಡ್ತಾರ? ಮಾಡಲ್ಲ ಪಾಪ. ನೋಡಿ ಬೆಳಿಗ್ಗೆ ತಿಂಡಿಲ್ಲ ಮಾಡ್ಯಾರಲ್ಲ, ಹೆಂಗ್ ನಂತರ ನೋಡಲ್ಲ ತಾತ. ಅದ್ ಸರಿ, ಯಾವ್ದು ಮಾಡಿದೀಯ ಚಟ್ನಿ? ನೆನ್ನೆದು ಮೊನ್ನೆದು ಇವತ್ತಿದ್ದು. ನಿಮ್ ಮನೆಗ್ ಮಾಡಿದ್ರೆ ಒಳ್ಳೇದಾಯ್ತು, ನಮ್ ಮನೆ ಮಾಡಿದ್ರು ವೇಸ್ಟ್. ನಿನ್ನೆದು ಮನೇಲಿ ಗಂಡನ ಅಲಸಿದ್ ಹಾಕ್ತೀರಿ ಅಂದ್ರೆ ಹೆಣ್ಮಕ್ಳ ನೀವು? ಅಲ್ಲ, ಗಂಡು ಮಕ್ಳಿಗೆ ನಾವು ಮಾಡ್ಕೊಡ್ಬೇಕಾ? ಏನಾಗುತ್ತೆ? ಗಂಡಿಗೂ ಸಮಾನತೆ ಇಲ್ಲ. ಯಾವ ಸಮಾನತೆ ಇಲ್ಲ. ಅಣ್ಣಾರ ಒಂಚೂರು ಕೇಳ್ರಿ ನನ್ ಮಾತನ್ನ. ನೋಡಿ ಎಲ್ಲ ಊಟಕ್ಕೆ ಹೊಂಟ್ಬಿಟ್ಟ ನನ್ನ ಮಾತು ಯಾರು ಕೇಳು? ಹೆಣ್ಮಕ್ಳು ನೋಡ್ರಿ ಹೆಂಗ್ ಕೂತಾರಲ್ಲಿ. ನೋಡ್ರಿ ಯಾವ್ದು ಬೆಲೆ ಇಲ್ಲ. ಅವ್ರ ವಜ್ಜೆಗೆ ಪಾಪ ಯಾವಾಗ ಅಯ್ಯೋ ಅಕ್ಕಿ ಕಾಳು ಯಾಕೆ ಯಾವಾಗ ಉಣ್ಣಕ್ ಹೋದಿ ನೋಡೋ ಚಿಂತೆ ಅವ್ರಿಗೆ. ನೋಡಿ ಯಾವ ಸಮಾನತೆನೇ ಇಲ್ಲ, ಗಂಡದ ಹೆಣ್ಣಿಗೆ ಸಮಾನತೆ ಇಲ್ಲ. ಈ ಹೆಣ್ಮಕ್ಳು ಇದಾರಲ್ಲ ಹಗುರ ಎಲ್ಲ, ಇವರು ಹೆಣ್ಮಕ್ಳು ಊರಿಗೊಂದೊಂದು ಕೇರಿಗೊಂದೊಂದು ಸ್ತ್ರೀ ಶಕ್ತಿ ಸಂಘ ಅಲಂಗ ಇಲ್ಲಂಗ ಹಾಕ್ಬಿಡು ಗಂಡ್ಮಕ್ಳು ಬಡ್ಡಿ ಸಾಲ ಕೊಡ್ತಾರೆ. ಇವರು ಗೊತ್ತಿಲ್ಲ ನಿಮ್ಗಿನ್ನು. ಆ ಬಡ್ಡಿ ಸಾಲ ತೀರ್ಸಕ್ಕಾಗದಾಗ ಎಷ್ಟೋ ಗಂಡ್ಮಕ್ಳು ನೇರ ಕಣ್ ಸತ್ತೋಗಿರ. ಸಮಾನತೆ ಅಂತ ಸಮಾನತೆ ಯಾವ ಸಮಾನತೆ ಇಲ್ಲ, ಯಾವ ಹುಡುಗೋಸಿನೇ ಇಲ್ಲ. ಕಂಗ್ರಾಚುಲೇಷನ್ಸ್ ಹೇಳು. ಯಾಕೆ ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಚುಲೇಷನ್ಸ್ ಹೇಳಲ್ಲ? ನೀವು ನಮ್ಗೆ ಹೇಳ್ಬೇಕಂಗೆ. ಮಂದಿ ಮುಂದೆ ಮಾತಾಡೋದಲ್ಲ, ಅಲ್ಲಿ ಊಟಕ್ಕೆ ಕರೆಕ್ಟ್ ಮಾಡಲ್ಲ, ಊಟ ಮಾಡ್ಕೊಂಡು ಮಾತಾಡಮ್ಮ. ನಮ್ದು ಮದ್ವೆ ಆಗಿ 6 ವರ್ಷ ಆಯ್ತು. ಆಯ್ತು, ನನಗೂ ಮಗು ಬೇಕು ಅಂತ ಅನ್ಸಲ್ವೇನಕ್ಕ? ಅನ್ಸುತ್ತೆ. ನಾನೇನ್ ಮಾಡ್ಬೇಕು ಅದಕ್ಕೆ? ಏನ್ ಚೆನ್ನಾಗಿ ಕೇಳ್ತಾರೆ ನೋಡ್ರಿ. ಅಲ್ಲ, ಆ ಮಗಳ ಮನೆ ನಾಯಿ ಪುತ್ತು 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 ಅಂತ ಹೋಗ್ಬಾರ್ದು ಮನೆ ಹಾಕ್ತಾರೆ. ನನ್ ಯೋಗ್ಯತೆಗೆ ನಾನು ಹೊಟ್ಟೆ
ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟಿದ್ದೆ ನೋಡಿ. ಇವತ್ತು ಕೆಲಸ ಮುಗಿಸ್ಕೊಂಡ್ ಬರ್ತಾ 1 kg ಬೆಲ್ಲ ತಗೊಂಡ್ಬರ್ತೀನಿ, 1 ಲೀಟರ್ ಹಾಲು ತಗೊಂಡ್ಬರ್ತೀನಿ. ಹಾಲ ಕೊಟ 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 ಅಂತ ಕುದಿಸು, 1 kg ಬೆಲ್ಲ ಇಷ್ಟಿಷ್ಟೇ ತಿನ್ನು, ಹಾಲು ಗಟ 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 ಅಂತ ಕುಡಿ. 1 ಹುಳ ಹಾಕಿ ಬೆಳಿಗ್ಗೆ 100 ಹುಳ ಬರ್ತಾವು. ಇವ್ರಿಗೆ ಕುಡಿಸ್ಲೆ ನೋಡ ಅಕ್ಕ ಬಂದ್ಬಿಡಕ ನಿಮ್ ಅಂತವ್ರೆಲ್ಲ ಸಪೋರ್ಟ್ ಮಾಡಿ 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 ಈ ಹೆಂಗಸರು ತಿಂಗಳಿಗೆ ಒಂದಂಡೆ ತಾಲೂಕ್ ತಗೊಂಡೆ, ಬೆಂಡಲಿ ತಗೊಂಡೆ, ಜುಟ್ಟಿ ತಗೊಂಡೆ, ದಾಡಿ ತಗೊಂಡೆ, ಚೆನ್ಸರ ತಗೊಂಡೆ, ಕಾಲ್ಗೆಜ್ಜೆ ತಗೊಂಡೆ, ಕಾಲುಂಗ್ರೆ ತಗೊಂಡೆ. ಗಂಡ್ಮಕ್ಳಿಗೆ ಏನ್ರಿ ಅದ ಒಂದು ಟೋಪಿ, ಅದ ಒಂದು ಬನೀನು, ಅದ ಒಂದು ಜುಬ್ಬ. ನಾವೇ ತಗೊಳ್ಳಿಕ್ಕೆ ನೀವ್ ಕೊಡಿಸ್ತೀರಾ? ಅದೆಲ್ಲ ನೋಡ್ರಿ ಅಷ್ಟಿದ್ದ ಯಾಕೆ ಮದುವೆ ಆದ್ರಿ? ನಿನ್ನ ಸೂಪರ್ ಆಫರ್ ಸಿಗುತ್ತೆ ಅಂತ ಮದುವೆ ಆದೆ ಅಷ್ಟೇ. ಸೂಪರ್ ಆಫರ್? ಹೌದು. ಏನ್ರಿ ಹಂಗಂದ್ರೆ? ನೋಡ, ಮದುವೆಯಾಗ ಹುಡುಗಿ ಚೆನ್ನಾಗಿದ್ರೆ ಸೂಪರ್, ಸೂಪರ್. ಅವ್ರ ತಂಗಿ ಅಕ್ಕಿಗಿಂತ ಚೆನ್ನಾಗಿದ್ರೆ ಆಫರ್. ಅದೇ ಕ್ಲಾಸ್ ಹೊಡಿತಾರ ನೋಡಿ ಅಕ್ಕ. ನಿಮ್ ಮನೆಯವ್ರಿಗೆ ಯಾರ ಇರ್ಬೇಕು ಹಂಗಾದ್ರೆ ಅಂತ ಕ್ಲಾಸ್ ಹೊಡಿತಾರೆ ಖುಷಿಗೆ ಅಲ್ಲ. ಅವ್ರು ಗೊತ್ತಾ, ಅವರು ಪುಣೆಯಿಂದ ಬಂದಿರೋದು. ಪುಣೆಯಲ್ಲಿ ನಮ್ಮ ಗಿಚ್ಚಿ ಗಿಲಿ ಕಾರ್ಯಕ್ರಮನ ನೋಡ್ತಾರಂತ ಅವ್ರು. ಥ್ಯಾಂಕ್ ಯು ಸರ್, ಬಹಳ ಖುಷಿ ಆಯ್ತು. ಏನು ಏನಿಲ್ಲ, ಇಲ್ಲಿ ನಮ್ಮ ಮ್ಯಾಟ್ರ್ ಆಕ್ಚುಲಿ ಜಗತ್ತಿನಲ್ಲಿ ಅತಿ ಡವ್ ಯಾರು ಅಂತಂದ್ರೆ ಹುಡುಗಿ ಅಪ್ಪಂದ್ರು. ಅಲ್ಲ ಇದು ಬರೀ ಡೈಲಾಗ್ ಅಷ್ಟೇ. ಕ್ಯಾ ಬಾತೆ ನೋಡ, ಕ್ಯಾ ಬಾತೆ ಕೇಸರಿ ಬಾತೆ ನೋಡಿ. ಜಗತ್ತಿನಲ್ಲಿ ದೊಡ್ಡ ಡವ್ ಅಂತಂದ್ರೆ ಹುಡುಗಿ ಅಪ್ಪಂದ್ರು. ಯಾಕೆ ಅಂದ್ರೆ ನೋಡಿ, ತಾಳಿ ಕಟ್ಟೋ ಟೈಮಲ್ಲಿ ಬರ್ತಾರೆ ಹಿಂಗ, ಅಳಿ ದೇವ್ರ ಅಳಿ ದೇವ್ರ ನನ್ ಮಗಳನ್ನ ಹೂ ಸಾಕ್ತಂಗ್ ಸಾಕಿರಿ ಅಪ್ಪ, ಗಿಡಿ ಸಾಕ್ತಂಗ್ ಸಾಕಿರಿ ಅಂತಾರ. ನಮ್ಮನ್ ಗಂಡ್ಮಕ್ಳು ನಮ್ಮ ಅಪ್ಪ ಹಂದಿನಾಯಿ ಸಾಕ್ತಂಗ್ ಸಾಕಿರ್ತಾರೇನ್ರಿ? ಗಿಡಿ ಸಾಕ್ದಂಗೆ ಸಾಕಿರ್ತಾರೆ. ಅದ್ರಲ್ಲೂ ಅಯ್ಯಯ್ಯಪ್ಪ, ನಿಮ್ದು ಎಂತ ಫ್ಯಾಮಿಲಿ ಅಂದ್ರು ಡವ್ ಫ್ಯಾಮಿಲಿ ನಿಮ್ದು. ಅಣ್ಣ ಹನಿಮೂನ್ಗೆ ಎಷ್ಟು ಜನ ಹೋಗ್ತಾರೆ? ಕೈ ಎತ್ತಿ. ಹನಿಮೂನ್ಗೆ ಎಷ್ಟು ಜನ ಹೋಗ್ತಾರೆ? ಹನಿಮೂನ್ ಹೋಗಿದ್ರಾ? 3 ಜನ ಹೋಗಿದ್ರಿ. ಯಾರ್ಯಾರು ಹೋಗಿದ್ರ? 3 ಜನ. 3 ಜನ ಹೋಗಿದ್ರ ಹನಿಮೂನ್? 3 ದಿನ ಹೋಗಿದ್ರಾ? ಅಣ್ಣ ನೀವು ಹನಿಮೂನ್ಗೆ ಹೋಗಿದ್ರಾ? ಹನಿಮೂನ್ಗೆ ಹೋಗಿದ್ರಾ? ನೀವು ಹೋಗಿದ್ದೀರಾ? ಎಷ್ಟು ಜನ ಹೋಗ್ತಾರೆ? ಕೈ ಎತ್ತಿ. ಎಷ್ಟು ಜನ ಹೋಗ್ತಾರೆ? ಇಬ್ರು ಅಲ್ವಾ? ಕರೆಕ್ಟ್ ಆಗೈತೆ, ಇಬ್ರು ಅಲ್ವಾ? ನಾವು 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್. ಅದು ಮಧುಚಂದ್ರ. ಅಯ್ಯಯ್ಯೋ, ಅದ್ರಲ್ಲಿ ಬರೀ ಇವ್ರ ತಮ್ಮ ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ. ಅದು ಮಧುಚಂದ್ರ ಯಾತ್ರೆ ಆಗಿಲ್ಲ, ದಾವಣಗೆರೆ ದುರ್ಗಮ್ಮನ ಜಾತ್ರೆ ಆಯ್ತು. ಇಂತ ಫ್ಯಾಮಿಲಿ ಇದು. ಸರಿ ನೋಡಿ, ಈ ಗಂಡ್ಮಕ್ಳು ಇದಾರಲ್ಲ, ನಾವ್ ಆಕ್ಚುಲಿ ಯಾವಾಗ್ಲೂ ಗ್ರೇಟ್. ಯಾಕೆ ಗೊತ್ತಾ? ಇಂಜಿನಿಯರಿಂಗ್ ಮುಗಿಸಿರ್ತೀವಿ, ಡಾಕ್ಟರ್ ಓದಿರ್ತೀವಿ, ಆದ್ರೆ SSLC ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತೀವಿ. ಕರೆಕ್ಟಾ? ಈ ಹೆಣ್ಮಕ್ಳು 3ನೇ ಕ್ಲಾಸ್ 10 ಸಲ ಫೇಲ್ ಆಗಿರ್ತಾವು. ಇವ್ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು. ಯಾಕೆ? ರೈತರ ಮದುವೆ ಆಗ್ರಿ, ಇಡೀ ದೇಶಕ್ಕೆ ಅನ್ನ ಹಾಕ್ತಾರೆ. ಕಟ್ಕೊಂಡ್ರೆ ಹೆಂಟಿಗೆ ಅಷ್ಟು ಅನ್ನ ಹಾಕಲ್ವಾ ರೈತ? ಯಾಕೆ ಮದುವೆ? ನೋಡಿ, ಕ್ಲಾಸ್ ಹೊಡಿ, ಹೆಣ್ಮಕ್ಳು ಕ್ಲಾಸ್ ಹೊಡೆಯಕತ್ತಿದ್ರು. ಯಾಕೆ ನೀವು ರೈತರು ಎಲ್ಲ ಆಗ್ತೀರಿ? ಬರೀ ಗೌರ್ಮೆಂಟ್ ನೌಕರಿ ಬೇಕು, ಗೌರ್ಮೆಂಟ್ ನೌಕರಿ ಬೇಕು. ಎಲ್ಲಿ ತರ್ತಾರೆ? ಇರೋ 30,000 ಜನದಲ್ಲಿ 30,000 ಜನಕ್ಕೆ ಎಲ್ಲಿ ಗೌರ್ಮೆಂಟ್ ನೌಕರಿ ಸಿಗುತ್ತೆ? ಏನೇ ಹೇಳಿ, ನಾವು ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊಂಡು ಇವ್ರ ಮನೆಗೆ ಜೀವನ ಮಾಡೋದು ಅಷ್ಟೇ. ಯಾಕೆ ನಾವು ಬಂದು ಇವ್ರ ಮನೇಲಿ ದೀಪ ಹಚ್ಚಿದ್ರೆ ಇವ್ರ ಮನೇಲೆಲ್ಲ ದೀಪ ಆಗೋದು ಕರೆಕ್ಟ್. ಅಲ್ಲ ಆಗಲ್ಲ ಅಂತ ಅಂತಾನಲ್ಲ ಅಣ್ಣ. ಸರಿ ಅಲ್ಲ ಕೇಳಿ, ಈ ಮದುವೆ ಬಂದು ಗಂಡು ಮಕ್ಕಳೆಲ್ಲ ಅಕ್ಷತೆಗಳನ್ನು 5 ಸಲ ಹಾರ್ಯಾರಿ ಹೋಗುದು. ಯಾಕೆ ಹೇಳು? 100 ವರ್ಷ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡಿದ್ದಾರೆ. ಅಲ್ಲ, ಅಯ್ಯೋ ನಂದು ಮದುವೆ ಆಗಿರೋದು, ನನ್ನ ಜೀವನ ಹಾಳಾಗೋಯ್ತು ಹಂಗ ಅಂತಾರಷ್ಟೇ. ಅದಾದ ಪ್ರೀತಿಯಿಂದ ಹರಿಸ್ತಾರೆ. ಹಂಗ ಹೇಳಿದ್ರೆ ಬಿಟ್ಟು ಬಿಡ್ತಾರ ಹೇಳಿದ್ರೆ. ಅದ್ ಸರಿ ನೋಡ, ನೀನ್ ಏನೋ ಮಾಡ್ಕೋ, ನಾವ್ ಗಂಡು ಮಕ್ಳು ಗ್ರೇಟ್ ಹೇಳೋಣ. ಕರೆಕ್ಟಾ? ನಾವ್ ಗಂಡು ಮಕ್ಳು ಗ್ರೇಟ್ ಒಪ್ತೀರ ಇದ್ನ? ನೋಡಲ್ಲ, ನಾವೇ ಗ್ರೇಟ್ ಅಂತವ್ರೆ. ಏನ್ ಗ್ರೇಟ್ ಅಕ್ಕ? ಏನ್ ಗ್ರೇಟ್ ಹೇಳಿ? ಏನ್ ಗ್ರೇಟು? ಮನೇಲೆ ಮುಸುರು ತಿಕ್ತೀರಾ, ಅದು ಗ್ರೇಟಾ? ಬಟ್ಟೆ ಒಗಿತೀರಿ? ನಾವು ಹೆಣ್ಮಕ್ಳು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀವಿ, ಹೊಸ ಮುಡ್ತೀವಿ, ರಂಗೋಲಿ ಹಾಕ್ತಿವಿ, ಅಡಿಗೆ ಮಾಡ್ತೀವಿ, ಮಕ್ಳಿಗೆ ಮಕ್ಳು ಹೊರಟು ನೋಡ್ತೀವಿ. ನಿಮ್ದು ನಮ್ಗೆ ಹೇಳ್ ನೋಡಿತೀರಿ. ನಾವು ಗಂಡ್ಮಕ್ಳು ಸ್ವಾಭಿಮಾನಿಗಳು, ನಮ್ ಕೆಲಸ ನಮಗೆ ಮಾಡ್ಕೊಳ್ಳೋದು ಗೊತ್ತು. ಹೇಳೋಣ, ಕರೆಕ್ಟಾ? ನಿಮ್ ಬಟ್ಟೆ ಹೋಗಿದ್ದೀವಿ ಅಂತ ಹೇಳಕ್ ಬಂದ್ವಿ. ನೀನ್ ಏನೇನು, ನಾವು ಗಂಡ್ ಮಕ್ಳೇ ಗ್ರೇಟು. ಹಾಗಾದ್ರೆ ನೀವು ಒಬ್ಬರೇ ಸಂಸಾರ ಮಾಡ್ರಿ, ನಾವೇನಿದೆ? ಅಲ್ಲ ಹಂಗಲ್ಲ. ಇನ್ ನೋಡು, ಡಿಕ್ಷನರಿಲಿ ಮೇಲು ಫೀಮೇಲ್ ಅಂತಿರುತ್ತೆ. ಗಂಡು ಮೇಲ ಹೆಣ್ಣು ಮೇಲ ಅಂತ ಏನಿರುತ್ತೆ? ಗಂಡಿಗೆ ಏನಂತಾರೆ? ಅದಕ್ಕೆ ಗಂಡು ಮೇಲು, ಹಂಗೆಲ್ಲ ಏನಿಲ್ಲ. ನಿನ್ಗೆ ಈ ತರ ಜಗಳ ಮಾಡೋದು ಯಾರು ಹೇಳಿದ್ದು? ಹೌದಾ? ಅಕ್ಕನ ಮಾತು ಕೇಳ್ಬೇಡ.
ನೋಡಿ ಈಗ ಹೇಳ್ತಾಳೆ ಜಗಳ ಆಡೋವರೆಗೂ ಸುಮ್ಮನೆ ಇದ್ಬಿಟ್ಟು ಈಗ ಹೇಳ್ತಾಳೆ ಅಕ್ಕ ನೋಡೋ ಗಂಡ ಹೆಂಡತಿ ಜಗಳ ಉಣ್ ಮಲ್ಗೋತಕ್ಕ ಹೌದಾ ಅಷ್ಟಿಂದ ದೊಡ್ಡವ್ರು ಹೇಳ್ತಾರ ಏನಂತ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಹೌದಪ್ಪ ಹೌದು ಜಗಳ ಆಯ್ತಾ ಆಡ್ತಾರೆ ಹೆಣ್ಮಕ್ಳು. ಯಾವ ಗಂಡ ಹೆಂಡತಿ ಜಗಳ ಆಡ್ಬಾರ್ದು ಜಗಳ ಎಲ್ಲ ಬಂದೇ ಬರುತ್ತೆ ಕಾಮನ್ ಓಕೆನಾ ಹೌದು. ಫೈನಲ್ ಆಗಿ ಖುಷಿಯಾಗಿರೋದೇ ಜೀವನ ಓಕೆನಾ ಸೊ ನಮ್ಮನೇಲಿ ಕರ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿದ್ದು ಸರ್ಗೆ ಮತ್ತೆ ನೀಲಮ್ಮ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಅಂಡ್ ಇಂಚರ ಕರ್ನಾಟಕಕ್ಕೂ ತುಂಬಾ ಇಲ್ಲ ಖುಷಿ ಆಯ್ತು ಒಂದ್ ಕಾಲ್ ಮಾಡಿ ಅಂದ್ರೆ ನಾವು ಮದುವೆ ಪ್ರೋಗ್ರಾಮ್ ಗಳಿಗೆ ತುಂಬಾ ಕಡಿಮೆ ಯಾಕಂದ್ರೆ ಹೌದು. ಮದುವೆ ಬಿಸಿಲ್ ಇದ್ದಾಗ ಸ್ಕಿಟ್ ಯಾರು ನೋಡಲ್ಲ ಡೈಲಾಗ್ ಕೇಳಿಸ್ಕೊಳಲ್ಲ ಎಲ್ಲ ಗಮನ ಆ ಕಡೆ ಇರುತ್ತೆ ಅಂತ ಬಟ್ ಇಷ್ಟು ಜನ ಕೂತ್ಕೊಂಡು ನಾವು ಮಾತಾಡೋ ಒಂದಷ್ಟು ಕಾಮಿಡಿ ಡೈಲಾಗ್ ಗೆ ಎಂಜಾಯ್ ಮಾಡಿ ಪ್ರೋತ್ಸಾಹ ಮಾಡಿದ್ಕೆ ಥ್ಯಾಂಕ್ ಯು ಸೊ ಮಚ್ ಹಂಗೆ ಶ್ರೀಶೈಲ ಉಗಾರಣಕ್ಕೆ ಥ್ಯಾಂಕ್ ಯು ಅಣ್ಣವ್ರು ನಮ್ಗೆ ಸುಮಾರು ಸಲ ಪ್ರೋಗ್ರಾಮ್ಗಳನ್ನ ಕರೆದು ನಮ್ಮನ್ನೆಲ್ಲ ಕರೆಸಿ ಕಾರ್ಯಕ್ರಮ ಕೊಡಿಸ್ತಾರೆ ತಕೊಳ್ಳೋಣ ಸರ್ ಫೋಟೋ ತಕೊಳ್ಳೋಣ ಖುಷಿ ಆಯ್ತು ಇಲ್ಲಿವರೆಗೂ ಕರ್ಸಿ ನಮ್ಗೊಂದ್ ಸಮಾಧಾನ ಅಯ್ಯೋ ನಮ್ ಸ್ಕಿಟ್ ನೋಡ್ತಾರ ಇಲ್ಲ ಊಟ ಮಾಡಕ್ಕೆ ಹಂಗೆ ಹೋಗ್ಬಿಡ್ತಾರ ಅಂತ ಎಲ್ಲಾ ಹೆಣ್ಮಕ್ಳಿಗೂ ಒಂದ್ಸಲ ಜೋರಾದ ಚಪ್ಪಾಳೆ ಇಷ್ಟೊಂದು ಪೇಷನ್ಸ್ ಇಂದ ಕೂತು ಅದೆಲ್ಲ ಉಟ್ಕೊಂಡು ಇಷ್ಟು ಪೇಷನ್ಸ್ ಇಂದ ಕೂತು ಮದುವೆ ನೋಡಕ್ ಬಂದಿದ್ದೀರಾ ಖುಷಿ ಆಯ್ತು ಜೊತೆ ನಮ್ ಕಾರ್ಯಕ್ರಮ ನೋಡ್ತಿದ್ದೀರಾ ಅಣ್ಣಾಜಿ ಥ್ಯಾಂಕ್ ಯು ಸೋ ಮಚ್